2 ನಿಮಿಷ ಇಲ್ಲ ಆ ಪಾಯ್ ಸೂಪರ್ ಇಲ್ಲ ಮ್ಯಾಪ್ ಬರುತ್ತೆ ಅದಕ್ಕೆ ಕಮಿಷನರ್ ಸರ್ ಇಲ್ಲೇ ಬಂದಾರ ನಮಗೊಂದೇನೋ ನಾವು ಅವ್ರಿಗೆ ಹೇಳಿದ್ವಿ ನಿಮ್ಮಂತ ಆಫೀಸರ್ಸ್ ಪ್ರಾಮಾಣಿಕ ಆಫೀಸರ್ಸ್ ನಮ್ಗೆ ರಕ್ಷೆ ಇರ್ಬೇಕಂತ ಹೇಳಿ ನೀವೇ ನಮ್ಮ ಪಾಲಿನ ದೇವರುಗಳು ಇರ್ತೀರಿ ಗುಲ್ಬರ್ಗ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರ ನೇಮಕಾತಿ ಬಗ್ಗೆ ಏನು 2018ರಿಂದ ಏನು ಗೊಂದಲ ಸೃಷ್ಟಿಯಾಗೋದು ಗುಲ್ಬರ್ಗ ಮಹಾನಗರ ಪಾಲಿಕೆ ಒಳಗೆ 2018 ಸುಮಾರು ಜನಗಳು ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಪೌರ ಕಾರ್ಮಿಕ ನೇಮಕಾತಿ ಮಾಡ್ಕೋಬೇಕಂತೇಳಿ ಕಾಲ್ ಫಾರ್ ಆಗಿತ್ತು ಅದ್ರಾಗ ಸುಮಾರು ಜನಗಳು ಸಾವಿರಾರು ಜನಗಳು ಅರ್ಜಿ ಹಾಕಿದ್ರು ಅಷ್ಟರೊಳಗೆ ಒಂದು 134 ಜನಗಳು ಅಪಾಯಿಂಟ್ಮೆಂಟ್ ಫೈನಲಿಸ್ಟ್ ರೆಡಿ ಆಗಿತ್ತು 2021 ಏನಪ್ಪ ಅಂದ್ರೆ ಪ್ರಾವಿಷನಲ್ ಲಿಸ್ಟ್ ಇಲ್ಲಿ ಮಹಾನಗರ ಪಾಲಿಕೆಗಳು ಹಾಕಿದ್ರು ಆ ಪ್ರಾವಿಷನಲ್ ಲಿಸ್ಟ್ ಹಾಕಿದ ನಂತರ ಕೆಲವು ಅಬ್ಜೆಕ್ಷನ್ ಸುಮಾರು 400-500 ಜನಗಳು ಇದಕ್ಕೆ ನಮ್ಮ ತಕರಾರು ಅಂತೇಳಿ ತಕರಾರು ಅರ್ಜಿ ಹಾಕಿದ ನಂತರ ಅದು ತಕರಾರು ಕ್ಲಾರಿಫೈ ಮಾಡೋದಕ್ಕೆ ಆಮೇಲೆ ಕೆಲವು ಜನಗಳು ಹೈಕೋರ್ಟ್ಗೆ ಹೋಗಿದ್ರು ಹೈಕೋರ್ಟ್ನಾಗ ಕ್ಲಿಯರ್ ಆಗಿ ಬರ್ಲಿಕ್ಕೆ ಹಿಂಗಾಗಿ ಎಲ್ಲ ಲೇಟ್ ಆಗುತ್ತೆ 2024 ಅಂದ್ರೆ ಸುಮಾರು 6 ವರ್ಷಗಳವರೆಗೆ 134 ಜನಗಳು ತಗೋಬೇಕು ಅಪಾಯಿಂಟ್ಮೆಂಟ್ ಪೌರ ಕಾರ್ಮಿಕರ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋಕೆ 6 ವರ್ಷ ತೊಗೊಂಡಿದ್ದು ಇನ್ನೂ ತನಕ ಅದಕ್ಕೂ ಪ್ರಾವಿಷನಲ್ ಏನು ಸೆಲೆಕ್ಷನ್ ಲಿಸ್ಟ್ ಹಾಕಿಲ್ಲ ಈ 134 ಜನಗಳೊಳಗೆ ಆಲ್ರೆಡಿ ಒಂದು 3-4 ಜನಗಳು ತೀರ್ಕೊಂಡ್ಬಿಟ್ಟದು ಭಾಳ ನೋವಿನ ಸಂಗತಿ ಇನ್ನೂ ತನಕ ಹಾಕಿಲ್ಲ ಅಂತೇಳಿ ನಿನ್ನೆ ಇನ್ಚಾರ್ಜ್ ಮಿನಿಸ್ಟರ್ ಗುಲ್ಬರ್ಗ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ನಾವು ಹೋಗಿ ಭೇಟಿಯಾಗಿದ್ವಿ ಮಹಾನಗರ ಪಾಲಿಕೆ ಆಯುಕ್ತರು ಅಲ್ಲಿದ್ದರು ಮಾನ್ಯ ಜಿಲ್ಲಾಧಿಕಾರಿ ಕೂಡ ಅಲ್ಲಿದ್ದರು ಅವರು ಎಲ್ಲರ ಸಮ್ಮುಖದಾಗ ನಮ್ಮ ಗುಲ್ಬರ್ಗ ದಲಿತ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಮಂಡೆ ಅವರ ನೇತೃತ್ವದಾಗ ನಾವೆಲ್ಲ ಹೋಗಿ ಮಂತ್ರಿಗಳು ಭೇಟಿಯಾಗಿ ಈ ಪೌರ ಕಾರ್ಮಿಕರಿಗೆ ಇಮಿಡಿಯೇಟ್ ಆಗಿ ನೀವು ಆರ್ಡರ್ ಕಾಪಿ ಕೊಡ್ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿದಾಗ ಯಾಕಂದ್ರೆ ಕಳೆದ ವರ್ಷ ಹೋದ ವರ್ಷನೇ ನಮಗೆ ಇವರು ರೈಟಿಂಗ್ ಕೊಟ್ಟರು ಮಹಾನಗರ ಪಾಲಿಕೆ ಆಯುಕ್ತರು ರೈಟಿಂಗ್ ಕೊಟ್ಟರು 1 ತಿಂಗಳೊಳಗೆ ಸೆಪ್ಟೆಂಬರ್ 14ನೇ ತಾರೀಕಿಗೆ ರೈಟಿಂಗ್ ಕೊಟ್ಟರು ನಮ್ಗೆ ಹೋದ ವರ್ಷ ಸೆಪ್ಟೆಂಬರ್ದಾಗ ನಾವು 1 ತಿಂಗಳೊಳಗೆ ನಿಮ್ಗೆ ಆರ್ಡರ್ ಕೊಡ್ತೀವಿ ಅಂತ ಹೇಳಿ ಮತ್ತು ಒಂದು ತಿಂಗಳು 1 ವರ್ಷ ಆಯ್ತು ಇನ್ನು ತನಕ ಆರ್ಡರ್ ಇಲ್ಲ ತಂದಾಗ ಈಗ ನಮ್ಗೆ ಮಹಾನಗರ ಪಾಲಿಕೆ ಆಯುಕ್ತರು ಏನು ಹೇಳೋದಂದ್ರೆ ಈಗ ಫೈನಲ್ ಲಿಸ್ಟ್ ರೆಡಿ ಆಗಿ ಅಂತ ಹೇಳಿ ಪೂರಾ ಲಿಸ್ಟ್ ರೆಡಿ ಆಗುತ್ತದ DC ಮೇಡಮ್ ಏನು ಅಪಾಯಿಂಟಿಂಗ್ ಅಥಾರಿಟಿ ಅದ DC ಮೇಡಮ್ ಸೆಲೆಕ್ಷನ್ ಚೇರ್ಮನ್ ಇರ್ತಾರ ಅವ್ರು ಸಹಿ ಮಾಡ್ಬೇಕಾಗ್ತದ ಆ ಸಹಿ ಮಾಡೋಕ್ಕಿಂತ ಮೊದಲು ಒಂದು ಲೀಗಲ್ ಒಪಿನಿಯನ್ ತೊಗೊಳಮ್ಮ ಅಂತ ಹೇಳಿ ಕಾನೂನು ಸಲಹೆ ತಗೊಂಡು ಬೆಂಗಳೂರು 15 ತಾರೀಕು ನಾಳೆಗೆ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿದ ನಂತರ ಈ ಒಂದು ವಾರದೊಳಗಾಗಿ ಬೆಂಗಳೂರು ಕಡೆದ ಒಬ್ರು ಕಾನೂನು ಸಲಹೆಗಾರದ್ದು ಒಪಿನಿಯನ್ ತಗೊಂಡು ಅವ್ರದ್ದು ಒಪಿನಿಯನ್ ಅಭಿಪ್ರಾಯ ತಗೊಂಡು ಈ ಏನಪ್ಪ ಅಂದ್ರೆ ನಾವು ಮೇಡಮ್ ಕಡೆಯಿಂದ ಆರ್ಡರ್ ಮಾಡಿಸ್ತೀವಿ ಅಂತೇಳಿ ನಮಗೆ ಹೇಳೋದು ನನಗೆ ಅನ್ಸ್ಬಿಟ್ಟು ಇನ್ನೊಂದು ವಾರ ಟೈಮ್ ಹೋಗೋದಂತೇಳಿ ಜಾಸ್ತಿ ಅಂದ್ರೆ 1 ವಾರ ಹೋಗುವಂತ ನನಗೆ ಅನ್ಸೋದು ಒಂದು ವೇಳೆ ಇವರು ಮತ್ತೆ ಈ ಏನು 6 ವರ್ಷಗಳು ಆಟ ಆಡ್ಕೊತಾರೆ ನಾವು ಗುಲ್ಬರ್ಗ ಜಿಲ್ಲಾಡಳಿತರು ಇದೇ ಚಾಳಿ ಮುಂದುವರೆದ್ರು 1 ವಾರದ ನಂತರ ಆಗಿಲ್ಲ ಅಂದ್ರೆ ಮತ್ತೆ ಸೆಪ್ಟೆಂಬರ್ 17ಕ್ಕೆ ಮುಂದಿನ ಸೆಪ್ಟೆಂಬರ್ 17 ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಗುಲ್ಬರ್ಗಕ್ಕೆ ಬರ್ತಾರ ಈ ಮುಖ್ಯಮಂತ್ರಿ ಗುಲ್ಬರ್ಗ ಬಂದು ಬರೋಸಿದ್ರೆ ನಾವು ಹೋದ ವರ್ಷ ಏನು ಹೇಳಿದ್ವಿ ಮುಖ್ಯಮಂತ್ರಿಗಳು ಗುಲ್ಬರ್ಗ ಬರ್ತಾರಂದ್ರೆ ನಮ್ಗೆ ಅಪಾಯಿಂಟ್ಮೆಂಟ್ ಅನ್ಯಾಯ ಮಾಡ್ಕತ್ತೀರ ನಮ್ಗೆ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ನಮ್ಗೆ ನ್ಯಾಯ ಕೊಡ್ಬೇಕಂತ ತಿಳ್ಕೊಂಡು ನಮ್ಮ ಇಡೀ ಕುಟುಂಬ ಯಾರು ಪೌರ ಕಾರ್ಮಿಕರು ಮತ್ತು ಪೌರ ಕಾರ್ಮಿಕ ಕುಟುಂಬದ ಗಂಡ ಮಕ್ಕಳು ಹೆಂಡತಿ ಮಕ್ಕಳು ಎಲ್ಲರೂ ಪೂರ ನಾವು ಏನಪ್ಪ ಅಂದ್ರೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಎಲ್ಲಿರುತ್ತೋ ನಾವು ಅಲ್ಲಿ ಬಂದು ಕುಂದಿರ್ತೀವಿ ಹಣ್ಣಿಗೆ ತಲೆಗೆ ಏನಪ್ಪ ಅಂದ್ರೆ ಕಪ್ಪು ಪಟ್ಟಿ ಕಟ್ಟೋಂಗ ಅವಾಗ ಇವರು ನಮ್ಗೆ ವೆರೈಟಿಂದ ಕೊಟ್ಟರು ಹಂಗೇನು ಮಾಡ್ಕೋಬೇಡ್ರಿ ಒಂದು ಜಿಲ್ಲಾಧಿಕಾರಿಗಳು ಮತ್ತು ಕಮಿಷನರು ಎಲ್ಲರ ಇನ್ಚಾರ್ಜ್ ಮಿನಿಸ್ಟರ್ ಇವನ್ ಪ್ರಿಯಾಂಕ್ ಸಾಹೇಬ್ರು ಕೂಡ ನಮ್ಗೆ ಹೇಳಿತ್ತು ನೀವು ಮಾಡಬೇಡ್ರಿ ಹಂಗೆ 1 ತಿಂಗಳ ಆರ್ಡರ್ ಕೊಡಿಸ್ತೀನಿ 1 ತಿಂಗಳು ಹೋಯ್ತು 1 ವರ್ಷ ಆಯ್ತು ನಾಳೆಗೆ ಸೆಪ್ಟೆಂಬರ್ ಈಗ ನಾಳೆಗೆ 15 ಆಗಸ್ಟ್ 15 20 10 ಆಗಸ್ಟ್ ಒಳಗೆ ಏನೂ ಒಂದು ಮಾಡಲಿಲ್ಲ ಅಂದ್ರೆ ಸೆಪ್ಟೆಂಬರ್ 17 ತಾರೀಕಿಗೆ ಯಾವನ್ಯಾಕೆ ಬರ್ಲಕ್ಕ ಯಾರೂ ಸುಮ್ ಕುಂದ್ರಂಗಿಲ್ಲ ಜೀವದ ಪ್ರಶ್ನೆ ಅದ ಬದುಕಿನ ಪ್ರಶ್ನೆ ಅದ ನಾವೆಲ್ಲರೂ ಒಂದಾಗಿ ಗಟ್ಟಿಯಾಗಿ ಇಡೀ ಕುಟುಂಬ ಮಹಾನಗರ ಪಾಲಿಕೆ ಏನು ಪೌರ ಕಾರ್ಮಿಕರ ಟೀಮ್ ಇದ್ದೀರಿ ಎಲ್ಲರೂ ಬಂದರು ಬೀಗರು ಬಿದ್ದರು ಬಂದು ಬಳದ್ರು ಎಲ್ಲ ಅಸಂಖ್ಯ ಸಂಖ್ಯೆಗಳಲ್ಲಿ ಮುಖ್ಯಮಂತ್ರಿಗಳಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅಲ್ಲಿ ತಲೆಗೆ ಪಟ್ಟಿ ಕಟ್ಕೊಂಡು ನಮ್ದೇನಪ್ಪ ನಾವು ಪ್ರತಿಭಟನೆ ಮಾಡುವಂಥ ಕೆಲಸ ಮಾಡೋಣ ಅಂತ ಹೇಳಕ್ಕೆ ಇದು ಭಾಳ ಜೋರು ಅದ ಇದು ಮಾಡ್ತೀವಿ ಅಂತ ನಾವು ಅವ್ರಿಗೆ ಹೇಳ್ದು ಅಂದ್ರೆ ಮಾತ್ರ ನಮ್ಮ ಕೆಲಸಗಳು ಆಗ್ತಾವ ನೋಡಮ್ ಇದು 1 ವಾರ ಅಂತ ಹೇಳಿ ಕಮಿಷನ್ ಈಗ ನಮ್ಮ ಜೊತೆ 1 ವಾರ ಅಂತ ಹೇಳೋದ ಏನು ಮಾಡ್ತಾರೆ ನೋಡ್ಕೊಂಡು ಮುಂದಿನ ಸ್ಟೆಪ್ ನಾವು ಬಿಡಮ್ಮ ಅಂತ ಹೇಳಕ್ಕೆ ನೀವೆಲ್ಲ ಗಟ್ಟಿಯಾಗಿರ್ಬೇಕು ಒಂದಾಗಿರ್ಬೇಕು ಅಂತ ನಮ್ಮ ತಪ್ಪಿಲ್ಲ ಇರ್ತದೆ ಜೈ ಭೀಮ್ ಆದ್ಮೇಲೆ ಮತ್ತೆ ನಾನು ಬಂದಾಗ ಮತ್ತೆ ಪ್ರೊಸೆಸ್ ಮುಂದೆ ಮಾಡಿದ್ವಿ ಅದರಲ್ಲಿ ಈ ನೇಮಕಾತಿ ಪ್ರೊಸೆಸ್ ಅಲ್ಲಿ ನಮ್ಮ ನೇಮಕಾತಿ ಪ್ರಾಧಿಕಾರ DC ಅವರು ಇರ್ತಾರೆ ಆಯ್ತಾ ಬಟ್ ಅವರು ಕೂಡ ನಮ್ಮ ಕಾರ್ಪೊರೇಷನ್ ಅಲ್ಲಿ ಎಲ್ಲ ರೆಕಾರ್ಡ್ಸ್ ಇರ್ತವೆ ಮತ್ತೆ ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮಿಂದಾನೆ ತರೋದು ಅಲ್ಲಿ ಸಬ್ಮಿಟ್ ಮಾಡೋದು ಮತ್ತೆ ಎಲ್ಲ ವೆರಿಫಿಕೇಶನ್ ಮಾಡೋದು ಅವ್ರು ಅದು ಎಲ್ಲರಿಗೆ ಮಾಡ್ಕೊಡಕ್ಕೆ ಒಂದು ಟೀಮ್ ನೇಮಕಾತಿ ಮಾಡಿದ್ರು
ದಯವಿಟ್ಟು ತಾವು ಎಲ್ಲರೂ ಬಂದು ಕರೆಕ್ಟ್ ಆಗಿ ಎಲ್ಲ ನೋಟ್ ಮಾಡ್ಕೋಬೇಕು ಅದ್ರಲ್ಲಿ. ಅರ್ಥ ಆಯ್ತಲ್ಲ? ನನಗೂ ಕೂಡ ಗೊತ್ತಿಲ್ಲ ESI ನಾವು ಎಷ್ಟೊಂದು ದುಡ್ಡು ನಿಮ್ದು ಅಲ್ಲಿ ತುಂಬ್ತಾ ಇದೀವಿ, ಅವರಿಂದ ಏನೇನು ಸವಲತ್ತು ನಾವು ತಗೋಬಹುದು ಅಂತ. ಎಲ್ಲ ಒಂದು ತರಬೇತಿಯನ್ನು ನಾವು ಅದರಲ್ಲಿ ಮಾಡಿಸ್ತೀವಿ, ಅವಾಗ ನಾವು ಬರಬೇಕು. ಆದರೆ ನಮ್ಮ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಏನಿದೆ ಅದು ಅಷ್ಟು ಬೇಗ ನಾನು ಇಮಿಡಿಯೇಟ್ಲಿ 15 ಆಗಸ್ಟ್ ಪಟ್ಟಿ ಎಲ್ಲ ರೆಡಿನೇ ಇದೆ. ಇವಾಗ ಏನು ಮಾಡ್ಕೊಡೋಕ್ಕೆ ಅವಶ್ಯಕತೆ ಇಲ್ಲ. ಬಟ್ ಒಂದು ಮಾನ್ಯ ಉಸ್ತುವಾರಿ ಸಚಿವರು ಹೇಳಿದ್ದಾರೆ, ಅವ್ರು ಕೂಡ ಮಾತಕ್ಕೆ ನಾವು ಅದು ಬೆಲೆ ಇಟ್ಕೋಬೇಕಾಗ್ತದೆ. ಸೊ ಅದಕ್ಕೆ ಒಂದು ಲೀಗಲ್ ಒಪಿನಿಯನ್ ತಗೊಂಡು ಒಂದು ವಾರದ ಒಳಗಡೆ ಅದನ್ನು ಏನಿದೆ ನಾವು ಮಾಡಿಸ್ತೀವಿ. ಆಯ್ತು ಸರ್. ಆಯ್ತಲ್ಲ? ಆಯ್ತಾ ಸರ್? ಆಯ್ತಾ? ಅದು ಎಲ್ಲ ಸೆಟ್ರೇಟ್ ಮಾಡ್ತಿದ್ವಿ. ಅವರಿಗೆ ಕರಿತಾ ಇದ್ದೀನಿ ನಾನು ಒಂದು ಸೋಮವಾರ ಪೌರ ಕಾರ್ಮಿಕರ ನೇಮಕಾತಿಗಾಗಿ 2017ರಲ್ಲಿ ನೋಟಿಫಿಕೇಶನ್ ಆಗಿತ್ತು. 2018ರಲ್ಲಿ ಎಲ್ಲ ಪೌರ ಕಾರ್ಮಿಕರು ಅರ್ಜಿನ ಸಲ್ಲಿಸಿದರು. ಅದರಲ್ಲಿ 364 ನೇರ ಪಾವತಿಯಲ್ಲಿ ಮತ್ತು ನೇರ ನೇಮಕಾತಿಯಲ್ಲಿ 132 ಜನ ಆಯ್ಕೆಯಾಗಿದ್ದರು. 2021ರಲ್ಲಿ ತಾತ್ಕಾಲಿಕ ಪಟ್ಟಿ ಹಚ್ಚಿದ್ರು. ತಾತ್ಕಾಲಿಕ ಪಟ್ಟಿ ಆದ ನಂತರ 15 ಜನ ಆಕ್ಷೇಪಣೆ ಕರೆದರು. ಆ ಆಕ್ಷೇಪಣೆ ತಿರ್ಗಾ ಕ್ಲಿಯರ್ ಆಗಿದ್ದು. ಇನ್ನೂವರೆಗೂ ನಮಗೆ ಆದೇಶ ಪತ್ರ ಕೊಟ್ಟಿಲ್ಲ. ಯಾಕಂದರೆ ಈ 2021ರಲ್ಲಿ ತಾತ್ಕಾಲಿಕ ಪಟ್ಟಿ ಹಚ್ಚಿ ಇವಾಗ 2024ರಲ್ಲಿ ಇಲ್ಲಿವರೆಗೂ ಕೂಡ ಡಿಲೇ ಮಾಡ್ಕೊತಾ ಬರ್ತಾ ನಮ್ಮ ಅಧಿಕಾರಿಗಳು. ಇವತ್ತಿನ ತನಕ ನಮಗೆ ಆದೇಶ ಪತ್ರ ಕೊಟ್ಟಿಲ್ಲ. ನಮ್ಮ ಉದ್ದೇಶ ಒಂದೇ, ನಮ್ಮ ಎಲ್ಲ ಪೌರ ಕಾರ್ಮಿಕರಿಗೂ ಆದೇಶ ಪತ್ರ ಕೊಡಬೇಕು. ಆ ಕೊಡೋ ಮಟ್ಟಗೂ ನಾವೆಲ್ಲರೂ ನಾವು ಸತ್ಯಾಗ್ರಹ ಕುಂದಿರ್ತೀವಿ ಅಂತೇಳಿ ಇವತ್ತಿನ ದಿವಸ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅನಿಲ್ ಕುಮಾರ್ ಚಕ್ರ ಅಂತೇಳಿ.